18 ಪದ್ಯಗಳ ಚಿಂತನೆ ಆಗಿತ್ತು. 19ನೇ ಪದ್ಯದ ಚಿಂತನೆ ಆರಂಭ ಆಗಬೇಕು. 100 ವರ್ಷಕ್ಕೆ ದಿವಸ 36,000 ವಹವು ನಾಡಿ ಶರೀರದೊಳಗೆ ನಿತಿಹವು ಸ್ತ್ರೀ ಪುಂಭೇದದಲ್ಲಿ ಹರಿಯ ಈರಧಿಕ 70,000 ಮೂರುತಿಗಳ ನೆನೆದು ಸರ್ವಾಧಾರಕನ ಸರ್ವತ್ರ ಪೂರಿಸು ಪೂರ್ಣನೆಂದರಿದು. ಒಟ್ಟು 100 ವರ್ಷದಲ್ಲಿ ದಿವಸಗಳ ಲೆಕ್ಕಾಚಾರ ಹೇಳಿ ಅಲ್ಲಿ ದೇವರ ಚಿಂತನೆ ಹೇಗೆ ಮಾಡಬೇಕು ಅನ್ನುವುದನ್ನು ಈ ಪದ್ಯದಲ್ಲಿ ದಾಸರು ನಮಗೆ ಅಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. 100 ವರ್ಷಕ್ಕೆ ದಿವಸ 36,000 ವಹವು ಅಂತ. ಒಂದು ದಿನ ಅಂದರೆ ಒಂದು ಹಗಲು ಒಂದು ರಾತ್ರಿ. ಹೀಗೆ 100 ವರ್ಷಕ್ಕೆ ಲೆಕ್ಕ ಹಾಕಿದರೆ 36,000 ದಿನ ಆಗತ್ತೆ. ಅಂದರೆ 36,000 ಹಗಲು, 36,000 ರಾತ್ರಿ ಅನ್ನೋ ಲೆಕ್ಕ. ಹೀಗೆ 36,000 ದಿನ ಅಥವಾ 36,000 ಹಗಲು, 36,000 ರಾತ್ರಿ. ಇದಕ್ಕೆ ಸಾಂಕೇತಿಕವಾಗಿ 36,000 ನಾಡಿ ನಮ್ಮ ದೇಹದ ಶರೀರದಳು ಸ್ತ್ರೀ ಪುಂಭೇದದಲ್ಲಿ ನಾಡಿ ಇನಿತಿಹವು ಅಂತ. 36,000 ನಾಡಿ ದೇಹದ ಬಲಭಾಗದಲ್ಲಿದೆ, 36,000 ನಾಡಿ ದೇಹದ ಎಡಭಾಗದಲ್ಲಿದೆ. ನಮಗಿಲ್ಲಿ ಸ್ವಲ್ಪ ಗೊಂದಲ ಆಗೋದೇನು ಅಂದರೆ ಇದು ಸರಿಯಾಗಿ ಅರ್ಥ ಆಗಲ್ಲ ನಮಗೆ. 100 ವರ್ಷ ಗೊತ್ತಾಯಿತು, ಒಟ್ಟು ದಿವಸ ಒಟ್ಟು 36,000 ದಿನ, ಅಲ್ಲಿ 36,000 ಹಗಲು, 36,000 ರಾತ್ರಿ. ಅದಕ್ಕೂ ಈ ಶರೀರದ ಒಳಗಿರುವ ನಾಡಿಗೆ ಏನು ಸಂಬಂಧ ಅಂದರೆ ಅಲ್ಲಿ ಬಲನಾಡಿ ಏನುಂಟೋ ಅದನ್ನು ಪುರುಷ ನಾಡಿ ಅಂತ ಕರೀತಾರೆ. ಎಡಭಾಗದಲ್ಲಿನ ನಾಡಿ ಏನುಂಟೋ ಅದನ್ನು ಸ್ತ್ರೀ ನಾಡಿ ಅಂತ ಕರೀತಾರೆ. ತಾತ್ಪರ್ಯ ಇಷ್ಟೇ, ಆ ಹಗಲೇನುಂಟೋ ಹಗಲಿಗೆ ನಿಯಾಮಕವಾದಂತಹ ರೂಪ 36,000 ಪರಮಾತ್ಮನ ರೂಪಗಳು ನಮ್ಮ ದೇಹದ ಬಲಭಾಗದಲ್ಲಿದೆ. ಆದರೆ ಆ ರೂಪ ಎಂಥದ್ದು? ಒಂದು ಸ್ತ್ರೀ ರೂಪ ಒಂದು, ಮತ್ತೊಂದು ಗಂಡಸಿನ ರೂಪ. ಈ ಅಭಿಪ್ರಾಯದಲ್ಲಿ ನಮ್ಮ ಬಲಭಾಗದ ನಾಡಿಗಳಿಗೆ ಪುರುಷ ನಾಡಿ ಅಂತ ಕರೀತಾರೆ. ಯಾಕಂದರೆ ಪರಮಾತ್ಮ ತಾನು ಸ್ತ್ರೀ ರೂಪ ಧರಿಸಿ ದೇಹದ ಎಡಭಾಗದಲ್ಲಿರ್ತಾನೆ. ಅದರಿಂದ ದೇಹದ ಎಡ ಭಾಗದ ನಾಡಿಗಳಿಗೆ ಸ್ತ್ರೀ ನಾಡಿಗಳು ಅಂತ ಕರೀತಾರೆ. ಅಂದರೆ ಪರಮಾತ್ಮನ ಸ್ತ್ರೀ ರೂಪ ಇದೆ. ಅದು ರಾತ್ರಿಗೆ ನಿಯಾಮಕ ಅಂದರೆ ರಾತ್ರಿ ಆಗುವಂತೆ ಮಾಡುವ ರೂಪಗಳು 36,000 ಸ್ತ್ರೀ ರೂಪ ದೇಹದ ಎಡಭಾಗದಲ್ಲಿದೆ. ಅದು ಹೆಂಡತಿ ರೂಪ. ಅದರ ಪತಿ ಅಂದರೆ ಪರಮಾತ್ಮನ ಜೋಡಿ ದಂಪತಿ ರೂಪ, ಪತ್ನಿ ರೂಪ ಇಲ್ಲಿದೆ. ಪತಿ ರೂಪಗಳು ಪತಿದ ಗಂಡಸಿನ ಆ ರೂಪದಲ್ಲಿ ಪರಮಾತ್ಮ ಬಲಭಾಗದಲ್ಲಿ ಇರ್ತಾನೆ. ಅದರಿಂದ ಈ ಸಂಬಂಧ ಇದೆ ಅಂತ. ಪರಮಾತ್ಮನ 36,000 ಪುರುಷ ರೂಪ ಹಗಲನ್ನು ನಿಯಂತ್ರಣ ಮಾಡುತ್ತೆ, ಅದು ದೇಹದ ಬಲಭಾಗದಲ್ಲಿದೆ. ಪರಮಾತ್ಮನ ದೇಹದ ಎಡಭಾಗದಲ್ಲಿರುವಂತಹ ಸ್ತ್ರೀ ರೂಪ 36,000 ಅದು ರಾತ್ರಿಯನ್ನು ನಿಯಂತ್ರಣ ಮಾಡುತ್ತೆ. ಈ ಅಭಿಪ್ರಾಯದಲ್ಲಿ ಆ 36,000 ಹಗಲು ರಾತ್ರಿಗಳಿಗೆ ದೇಹದ ಒಳಗಿನ ನಾಡಿಗಳಿಗೆ ಈಗೊಂದು ಸಂಬಂಧ ಇದೆ. ಹೀಗೆ ಪರಮಾತ್ಮ ತಾನು 72,000 ರೂಪಗಳಿಂದ ಇದ್ದಾನೆ ದೇಹದಲ್ಲಿ. ನೆನೆದು ನಿರಂತರ ಈ ರೂಪಗಳ ಸ್ಮರಣೆ ಮಾಡ್ತಾ ಇರು. ಮತ್ತೇನು ಮಾಡು? ಸರ್ವಾಧಾರಕನ ಪೂರ್ಣನೆಂದರಿದು ಸರ್ವತ್ರ ಪೂಜಿಸು. ಪರಮಾತ್ಮ ಎಲ್ಲ ರೂಪಗಳು ಕೂಡ ಗುಣಗಳಿಂದ ಪೂರ್ಣವಾಗಿದೆ ಅಂತ ಹೇಳಿ ನಿರಂತರ ದೇವರ ಚಿಂತನೆ ಮಾಡ್ತಾರೆ. ಪೂಜಿಸು ಅಂದರೆ ದೇವರ ಧ್ಯಾನ ಮಾಡು. ಹೀಗೆ ನಿರಂತರ ದೇವರ ಪೂಜೆ ಮಾಡ್ತಾ ಇರು ಅಂತಿದ್ದಾರೆ ಅಭಿಪ್ರಾಯ. ಪ್ರಶ್ನೋತ್ತರ ಸುಲಭ. 72,000 ನಾಡಿಗಳನ್ನು ಎಲ್ಲಿ ನಾವು ಮಾಡಬೇಕು ಚಿಂತನೆ ಅಂದರೆ ದೇಹದ ಒಳಗಿನ 72,000 ನಾಡಿಗಳಲ್ಲಿ ಹಾಗೂ 72,000 ದಿನ ಹಗಲು ರಾತ್ರಿ ಸೇರಿ 36,000 ಹಗಲು, 36,000 ರಾತ್ರಿಗಳಲ್ಲಿ ಹಾಗೂ 72,000 ನಾಡಿಗಳಲ್ಲಿ ನಾವು 72,000 ರೂಪಗಳ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕು ಅಂತಿದ್ದಾರೆ ಅಭಿಪ್ರಾಯ.
ಇಲ್ಲಿ ಗಮನಿಸಬೇಕಾದ ಕೆಲವು ಅಂಶವನ್ನು ನಾವು ಗಮನಿಸ್ಬೇಕು. ಇಲ್ಲಿ ಏನೊಂದು ದಾಸರು ಹೇಳುವಾಗ ಪೂರ್ಣನೆಂದರಿದು ಅಂತ, ಏಕೆಂದರೆ ಒಂದು ವೇದಮಂತ್ರ ಇದೆ, ಪೂರ್ಣಮದ ಪೂರ್ಣಮಿದಂ ಅಂತ. ಈಗ ಈ 72,000 ರೂಪಗಳು ಹೇಗೆ ಬಂದದ್ದು ಅಂದರೆ, ಪರಮಾತ್ಮ ವೈಕುಂಠದಲ್ಲಿ ಪರಮಾತ್ಮನ ಒಂದು ರೂಪ ಇದೆ, ಮೂಲ ರೂಪ, ಅದನ್ನು ನಾರಾಯಣ ಅಂತ ಕರೀತಾರೆ, ಅಥವಾ ಪದ್ಮನಾಭ ಅಂತ ಹೆಸರು. ಒಬ್ಬ ವ್ಯಕ್ತಿ ಮನೆ ಒಳಗಿಂದ ಹೊರಗೆ ಬಂದಂತೆ ಆ ಪದ್ಮನಾಭ ರೂಪದಿಂದ 72,000 ರೂಪಗಳು ಕೂಡ ಹೊರಗೆ ಬಂದಿವೆ. ಹಾಗಾದರೆ ಅದಕ್ಕೆ ಸಾಮರ್ಥ್ಯ ಜಾಸ್ತಿ, ಹೊರಗೆ ಬಂದ ರೂಪಗಳಿಗೆ ಸಾಮರ್ಥ್ಯ ಕಡಿಮೆ ಅಂದರೆ ಅಲ್ಲ. ಅದು ಬಲದಿಂದ ಪೂರ್ಣ, ಗುಣದಿಂದ ಪೂರ್ಣ. ಪೂರ್ಣ ಅಂದರೆ ಗುಣದಿಂದ ಕೂಡಿದೆ ಅಂತ ಅರ್ಥ. ಅಲ್ಲೂ ಬಲ ಇದೆ, ಗುಣ ಇದೆ. ಈ ರೂಪಗಳು ಪೂರ್ಣ ಅಂತ ಚಿಂತನೆ ಮಾಡಬೇಕು. ಪೂರ್ಣ ಅಂದರೆ ಅನಂತ, ಬೇಕಾದಷ್ಟು ಗುಣ ಇದೆ, ಬಲ ಇದೆ ಈ ರೂಪಗಳಲ್ಲಿ ಅಂತ ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿದರೆ ಫಲ ಏನು ಅಂದರೆ, ವಿಷ್ಣು ಸಹಸ್ರನಾಮ ಹೇಳುತ್ತೆ, ಪೂರ್ಣ ಪೂರಯಿತ, ದೇವರನ್ನ ಪೂರ್ಣ ಗುಣಗಳಿಂದ ಕೂಡಿದ್ದಾನೆ, ದೇವರನ್ನ ಗುಣಪೂರ್ಣ, ಎಲ್ಲ ಗುಣಗಳು ಅವನಲ್ಲಿ ಅನಂತವಾಗಿದೆ, ಲೆಕ್ಕ ಹಾಕಲಿಕ್ಕಾಗದ ಗುಣಗಳಿದೆ ಅಂತೆಲ್ಲ ಚಿಂತನೆ ಮಾಡಿದರೆ ಪೂರಯಿತ, ಭಕ್ತರ ಮನೋಭೀಷ್ಟಗಳನ್ನು ಪೂರ್ಣ ಮಾಡ್ತಾನೆ ಅಂತಿರೋದ್ರಿಂದ ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಇದರ ಉಪಾಸನೆಯನ್ನು ದಾಸರಲ್ಲಿ ಹೇಳಿದ್ದಾರೆ. ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಒಟ್ಟಾರೆ ಅಭಿಪ್ರಾಯ. ಈಗ ಮುಂದಿನ ಪದ್ಯಕ್ಕೆ ಹೋಗೋಣ. ಕಾಲ ಕರ್ಮ ಗುಣ ಸ್ವಭಾವಗಳಾಲಯನು ತಾನಾಗಿ ಲಕುಮಿ ಲೋಲ ತತ್ತದ್ರೂಪ ನಾಮದಿ ಕರೆಸು ತೊಳಗಿದ್ದು, ಲೀಲೆಯಿಂದಲಿ ಸರ್ವ ಜೀವರ ಪಾಲಿಸುವ ಸಂಹರಿಪ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ. ಪರಮಾತ್ಮ ಎಲ್ಲೆಲ್ಲಿದ್ದಾನೆ? ಕಾಲ ನಾವು ಗಮನಿಸ್ತೇವೆ. ಒಂದು ಕಾಲ ಬರದೆ ಪ್ರಪಂಚದಲ್ಲಿ ಏನು ಘಟನೆಯೂ ಆಗೋದಿಲ್ಲ. ಕೋಗಿಲೆ ಕೂಗಬೇಕು ಅಂದರೆ ವಸಂತ ಕಾಲ ಬರಬೇಕು, ಸೂರ್ಯೋದಯ ಆಗಬೇಕು ಅಂದರೆ ಬೆಳಿಗ್ಗೆ ಆಗಬೇಕು, ಗೂಬೆಗೆ ಬರಬೇಕು ಅಂದರೆ ರಾತ್ರಿ ಕಾಲ ಬರಬೇಕು. ಹಾಗಾದರೆ ಕಾಲ ಇಲ್ಲದೇನೆ ಯಾವ ಕೆಲಸವೂ ಆಗೋದಿಲ್ಲ. ಅದರಂತೆ ಕರ್ಮ, ನಮ್ಮ ಮಾಡಿದ್ದೊಣ್ಣೋ ಮಹಾರಾಯ ಅಂತ ಒಂದು ಗಾದೆ ಇದೆ. ನಾವು ಒಳ್ಳೆ ಕರ್ಮ ಮಾಡ್ತೀವಿ, ಕೆಟ್ಟ ಕರ್ಮವನ್ನು ಮಾಡ್ತೀವಿ. ಒಳ್ಳೆಯ ಕರ್ಮ ಮಾಡಿದ್ರೆ, ಸತ್ಕರ್ಮಾಚರಣೆ ಮಾಡಿದರೆ ದುಃಖ ಆಗೋದಿಲ್ಲ, ಕೆಟ್ಟ ಕರ್ಮ ಮಾಡಿದ್ರೆ ಸುಖ ಇಲ್ಲ. ಅದರಿಂದ ಕರ್ಮ ಅಂದರೆ ನಾವು ಮಾಡುವ ಪುಣ್ಯ ಪಾಪ ಕರ್ಮ. ಪುಣ್ಯಕರ್ಮನ ಒಳ್ಳೆಯ ಕರ್ಮ, ಪಾಪಕರ್ಮ ಅಂದರೆ ಕೆಟ್ಟ ಕರ್ಮ. ಹಾಗೆ ಗುಣ, 3 ಗುಣಗಳಿರುತ್ತೆ, ಸತ್ವ ರಜಸ್ ಮುಂತಾದ ಗುಣಗಳು. ಈಗ ಈಗ 3 ಗುಣ ಇರೋದರಿಂದ 3 ತರಹದ ಭಾವನೆ ಆಗುತ್ತೆ. ಒಬ್ಬ ವ್ಯಕ್ತಿಗೆ ಅವನು ಸಾತ್ವಿಕ ಅಂತ ಅಂದುಕೊಳ್ಳೋಣ, ಅವನಲ್ಲಿ ಸತ್ವಗುಣ ಜಾಸ್ತಿ ಇದೆ ಅಂದರೆ ಅವನಿಗೆ ಸನ್ಮಾನ ಮಾಡಿದರೆ ಅದು ಅವನಿಗೆ ಸುಖ ಆಗುತ್ತೆ. ಇನ್ನು ರಜೋಗುಣ ಇದೆ ಅಂತಂದರೆ ಇನ್ನೊಬ್ಬನಿಗೆ, ಯಾರಿಗೆ ಸನ್ಮಾನ ಮಾಡಿರ್ತೇವೋ ಅವನ ನೋಡಿ ಇನ್ನೊಬ್ಬನಿಗೆ, ರಜೋಗುಣ ಉಳ್ಳ ವ್ಯಕ್ತಿಗೆ ಯಾಕಪ್ಪ ಇವನೇ ದೊಡ್ಡವನ, ಈ ಒಂದು ಮಾಲೆ ತಗೊಂಡು ಇವನಿಗೇನಾಗಬೇಕು ಅಂತ ಅನಿಸುತ್ತೆ. 3ನೇದು ಗುಣ ಇದೆ, ಅದು ಬಹಳ ಭಯಂಕರ. ಅಂದರೆ ಈ 3ನೇದಾದಂತಹ ಒಂದು ತಮೋಗುಣ ಯಾರಲ್ಲಿದೆ, ಇವನು ಮಾಲೆ ಹಾಕಿದ್ದು ಪ್ರಯೋಜನ ಇಲ್ಲ, ಅದನ್ನು ಕಿತ್ತು ಬಿಸಾಕಿ ಅಂತ ಅವನಿಗೆ ಮಾಲೆ ಹಾಕಿದ್ದು ಇವನಿಗೆ ದುಃಖ ಕೊಡುತ್ತೆ. ಹೀಗೆ ವ್ಯಕ್ತಿಯಲ್ಲಿರುವ ಗುಣಗಳು ಒಂದೊಂದು ಮನೋಭಾವವನ್ನು ಸೂಚನೆ ಮಾಡುತ್ತಾ. ಎಲ್ಲ ಗುಣಗಳಿದೆ. ಸ್ವಭಾವ, ಇದು ಜೀವನ ಸ್ವಭಾವ ಇರುತ್ತೆ. ಕತ್ತೆ ಹಾಡಲ್ಲ, ಕೋಗಿಲೆ ಕತ್ತೆಯಂತೆ ಕೂಗಲ್ಲ. ಮಕ್ಕಳು ಹೇಗೆ ಹುಟ್ಟುತ್ತಾರೋ ಹಾಗೆ ಇರಲ್ಲ, ದೊಡ್ಡವರಾಗ್ತಾರೆ. ಹೀಗೆ ಒಂದೊಂದು ಹೇಗಿರಬೇಕು ಅಂತ ಅದರ ಸ್ವಭಾವ ಇದೆ. ಎಲ್ಲದರ ಒಳಗೂ ಕೂಡ ಆಲಯನು ತಾನಾಗಿ, ಇದು ಎಲ್ಲವೂ ತಾನೇ ಕೆಲಸ ಮಾಡೋದಿಲ್ಲ. ಇದರ ಎಲ್ಲದರ ಒಳಗೂ ಪರಮಾತ್ಮ ತಾನಿರ್ತಾನೆ ಒಂದು ರೂಪದಿಂದ. ಹೇಗಿರ್ತಾನೆ ಅಂದರೆ ಲಕ್ಷ್ಮೀಲೋಲ ತತ್ತದ್ರೂಪ ನಾಮದಿ ಕರೆಸುತ್ತ ಅಂತ. ಕಾಲದ ಒಳಗೆ ಇದ್ದಾನೆ, ಕಾಲದ ಆಕಾರದಲ್ಲಿದ್ದಾನೆ. ಕರ್ಮ, ಗುಣಗಳು, ಸ್ವಭಾವ ಎಲ್ಲದರ ಒಳಗೂ ತಾನಿದ್ದು ಅದರ ಹೆಸರಿನಿಂದ ಕಾಲ ಅಂತಲೂ ದೇವರಿಗೆ ಹೆಸರು, ಕರ್ಮ ಅಂತಲೂ ದೇವರಿಗೆ ಹೆಸರು, ಗುಣ ಅಂತಲೂ ದೇವರಿಗೆ ಹೆಸರು, ಸ್ವಭಾವ ಅಂತಲೂ ದೇವರಿಗೆ ಹೆಸರು. ಪ್ರತಿಯೊಂದು ವಸ್ತುಗಳ ಒಳಗಿದ್ದು ಅದರ ಆಕಾರದಿಂದಿದ್ದು ಆ ಹೆಸರಿನಿಂದ ಹೇಳಲ್ಪಡ್ತಾನೆ ಪರಮಾತ್ಮ. ಒಳಗಿದ್ದು ಲೀಲೆಯಿಂದಲಿ
ಸರ್ವಜೀವರ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ ಸೃಷ್ಟಿಪ ಪಾಲಿಸುವ ಅಂತ ಒಟ್ಟು. ಒಳಗಿದ್ದೇನು ಮಾಡ್ತಾನೆ ಅಂದರೆ ನಿರಾಯಾಸವಾಗಿ ಜೀವರನ್ನು ಸೃಷ್ಟಿ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಹೇಗೆ ಅಂದರೆ ಪ್ರಕೃತಿ ಅಂತ ಒಂದಿದೆ. ಜೀವರ ಸೃಷ್ಟಿಯಾಗಬೇಕು ಅಂದರೆ ಅವನಿಗೆ ದೇಹ ಬೇಕು. ದೇಹ ನಿರ್ಮಾಣ ಆದದ್ದು ಪ್ರಕೃತಿಯ ಮೂಲಕ. ಪ್ರಕೃತಿ ಅಂದರೆ ಒಂದು ಮನೆ ಕಟ್ಟಲಿಕ್ಕೆ ಮೆಟೀರಿಯಲ್ ಇರುವ ಹಾಗೆ ದೇಹ ನಿರ್ಮಾಣಕ್ಕೆ ಒಂದು ಪ್ರಕೃತಿಯನ್ನು ಮೆಟೀರಿಯಲ್ ಬೇಕು. ಹಾಗೆ 3 ಗುಣಗಳು, ಸತ್ವ ರಜಸ್ ಮುಂತಾದ 3 ಗುಣಗಳು, ಈ ಮೆಟೀರಿಯಲ್ ಬೇಕು. ಈ ಎರಡನ್ನು ಬಳಸಿಕೊಂಡು ಅಷ್ಟೇ ಅಲ್ಲ, ಇದರಿಂದ ಹುಟ್ಟುವ ಜಗತ್ತು ಅಲ್ಲೂ ತಾನಿದ್ದು, 3 ಗುಣದಲ್ಲೂ ತಾನಿದ್ದು, ಪ್ರಕೃತಿಯಲ್ಲೂ ತಾನಿದ್ದು, ಅವುಗಳನ್ನು ಬಳಸಿಕೊಂಡು ಜಗತ್ತಿನ ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಇವೆಲ್ಲ ಭಾಳ, ಯಾಕಂದರೆ ಜಗತ್ತು ಎಷ್ಟಿದೆ, ಪ್ರತಿಯೊಂದು ಹೀಗೆಲ್ಲ ಮಾಡ್ತಾ ಕೂತ್ರೆ ಅವನಿಗೆ ಆಯಾಸ ಆಗುತ್ತಲ್ವ. ಅಂದರೆ ಲೀಲೆಯಿಂದಲೇ ಅಂತಾರೆ ದಾಸರು. ಏನೇ ಕೆಲಸ ಮಾಡಲಿ ತಾನು ಅನಾಯಾಸವಾಗಿ ಮಾಡ್ತಾನೆ. ಅವನಿಗೆ ಇದರಿಂದ ಆಯಾಸ ಆಯಿತು ಅನ್ನೋದು ಕನಸಿನಲ್ಲೂ ಚಿಂತನೆ ಮಾಡಬೇಡಿ. ಇದು ಪದ್ಯದ ಒಟ್ಟಾರೆ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದು ಅಂದರೆ, ಪರಮಾತ್ಮ ಯಾವುದನ್ನು ತನ್ನ ಮನೆ ಮಾಡಿಕೊಳ್ತಾನೆ ಅಂದರೆ, ಮನೆಯ ಒಳಗೆ ವ್ಯಕ್ತಿ ಇರುವಂತೆ ಪರಮಾತ್ಮ ತಾನು ಎಲ್ಲಿರ್ತಾನೆ ಅಂತ ಪ್ರಶ್ನೆ. ಕಾಲ, ಕರ್ಮ, ಗುಣ, ಸ್ವಭಾವದ ಒಳಗಿರ್ತಾನೆ. ಜಗತ್ತಿನ ಸೃಷ್ಟಿ ಸಂಹಾರ ಎಲ್ಲ ಹೇಗೆ ಮಾಡ್ತಾನೆ ಅಂದರೆ, ಆ ಗುಣಗಳನ್ನು ಆಶ್ರಯ ಮಾಡಿಕೊಂಡು ತಾನು ಎಲ್ಲವನ್ನು ಮಾಡ್ತಾನೆ ಅಂತ ಇದರ ಅಭಿಪ್ರಾಯ. ಈ ಮುಂದಿನ ಪದ್ಯ ನೋಡ್ರಿ. ಮುಂದಿನ ಪದ್ಯ ಬಹಳ ಸ್ವಾರಸ್ಯಕರವಾದ ಪದ್ಯ. ವರ್ತಿಗಳನ್ನು ಸರಿಸಿ ಪ್ರಜ್ವಲಿಸಿ ದೀಪಗಳಾಲಯದ ಕತ್ತಲೆಯ ಭಂಗಿಸಿ ತದ್ಗತಾರ್ಥವ ತೋರುವಂದದಲ್ಲಿ ಜಲರು ಹೇ ಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು ಪೊಳೆವುತ ತೋರುವನು ಗುಣರೂಪ ಕ್ರಿಯೆಗಳನ್ನು. ಬಹಳ ಮಹತ್ವದ ಒಂದು ದೃಷ್ಟಾಂತ ಕೊಟ್ಟು ದಾಸರು ಒಂದು ಒಳ್ಳೆಯ ವಿಷಯವನ್ನು ಅರ್ಥ ಮಾಡುತ್ತಾರೆ. ಎಣ್ಣೆ ಹಾಗೂ ವರ್ತಿಗಳ ಅನುಸರಿಸಿ ದೀಪಗಳು ಪ್ರಜ್ವಲಿಸಿ. ಈಗ ದೀಪ ಇರುತ್ತೆ, ದೀಪ ಹಚ್ಚುತ್ತೇವೆ, ನಾವು ಗೊತ್ತೇ ಇರುತ್ತೆ. ದೀಪ ಹೇಗೆ ಉರಿಯುತ್ತೆ ಅಂದರೆ, ಎಣ್ಣೆ ಬತ್ತಿಗಳು ಎಷ್ಟಿರುತ್ತೋ ಅಷ್ಟೇ ದೀಪ ಅದು ತಾನು ಇರ್ತದೆ. ಎಣ್ಣೆ ದೀಪಗಳನ್ನು ಅನುಸರಿಸಿ ದೀಪ ಉರಿದು ಆಲಯದ ಕತ್ತಲೆಯ ಭಂಗಿಸಿ ಮನೆಯೊಳಗಿನ ಕತ್ತಲೆ ನಾಶ ಮಾಡುತ್ತೆ. ಹಾಗೆ ತದ್ಗತ ಪದಾರ್ಥವ ತೋರುವಂದದಲ್ಲಿ, ಆ ಮನೆ ಒಳಗೆ ಏನಾದರೂ ವಸ್ತುಗಳಿತ್ತು ಅಂದರೆ ಅದು ಕಣ್ಣಿಗೆ ಕಾಣುವಂತೆ ಮಾಡುತ್ತೆ. ಇದರಂತೆ ಜಲರುಹೇ ಕ್ಷಣ, ಪರಮಾತ್ಮ ಹೇಗಿದ್ದಾನೆ ಅಂದರೆ, ಒಂದು ತಾವರೆ ಹೇಗುಟ್ಟು ಹಾಗೆ ತಾವರೆಯಂತಹ ಕಣ್ಣುಳ್ಳವನು ಪರಮಾತ್ಮ. ಅವನೇನು ಮಾಡ್ತಾನೆ ಅಂದರೆ, ಮನದೊಳಗೆ ಅವನ ಭಕ್ತರು ಅಂತ ಯಾರಿದ್ದಾರೋ ಅವರ ಮನಸ್ಸಿನಲ್ಲಿ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು, ಇಲ್ಲಿ ಎಣ್ಣೆ ಗಿಣ್ಣೆ ಅಂತಂದ್ರಲ್ಲ, ಎಣ್ಣೆ ಜಾಗದಲ್ಲಿ ಜೀವರ ಯೋಗ್ಯತೆ ಇದೆ. ಅಥವಾ ಹೀಗೆ ನಾವು ಒಂದು ಚಿಂತನೆ ಮಾಡೋಣ. ಜೀವರ ಭಕ್ತಿ ಏನಿದೆ ಅದು ಎಣ್ಣೆ ಜಾಗದಲ್ಲಿದೆ. ಇನ್ನು ಜ್ಞಾನ ಏನಿದೆ, ದೇವರು ಸರ್ವೋತ್ತಮ ಅನ್ನೋ ಜ್ಞಾನ, ಅದು ಬತ್ತಿ ಜಾಗದಲ್ಲಿದೆ. ದೀಪದಂತೆ ಪರಮಾತ್ಮ ಇದ್ದಾನೆ. ಹಾಗಾದರೆ ದೇವರೆಂಬ ದೀಪ ಬೆಳಗಬೇಕು ಅಂದರೆ ದೇವರ ಒಂದು ಜ್ಞಾನ ಬರಬೇಕು ಅಂದರೆ, ನಮಗೆ ದೇವರು ಪ್ರತ್ಯಕ್ಷ ಆಗಬೇಕು ಅಂದರೆ ಮನಸ್ಸೇ ಒಂದು ದೀಪದ ಬಟ್ಟಲು. ಮನಸ್ಸೆಂಬ ಬಟ್ಟಿಲಲ್ಲಿ ಭಕ್ತಿ ಎಂಬ ಎಣ್ಣೆ ಹಾಕಬೇಕು, ಜ್ಞಾನವೆಂಬ ಬತ್ತಿ ಬೇಕು. ಈ ಎರಡು ಇತ್ತು ಅಂದರೆ ಅದಕ್ಕೆ ಅದೆಷ್ಟಿದೆಯೋ ಅಷ್ಟು ದೇವರೆಂಬ ದೀಪದ ಒಂದು ಪ್ರತ್ಯಕ್ಷ, ದೇವರೆಂಬ ದೀಪ ಬೆಳಗುತ್ತೆ ನಮ್ಮ ಮನಸ್ಸಲ್ಲಿ. ದೇವರು ನಮ್ಮ ಮನಸ್ಸಿನ ಒಳಗೆ ಕಾಣ್ತಾನೆ. ಹಾಗೇನು ಮಾಡ್ತಾನೆ ಅಂದರೆ ನಮಗೆ ಅವನ ಜ್ಞಾನ ಕೊಡ್ತಾನೆ. ಅವಾಗೇನಾಗುತ್ತೆ, ಅಜ್ಞಾನ ನಾಶ ಆಗುತ್ತೆ. ಕತ್ತಲೆ, ಮನೆ ಒಳಗಿನ ಕತ್ತಲೆನ ಮನಸ್ಸಿನ ಒಳಗೆ ಅಜ್ಞಾನ ಅಂತಿದೆ, ಅದು ಅಜ್ಞಾನವೆಂಬ ಕತ್ತಲೆ ನಾಶ ಆಗುತ್ತೆ. ಅದಾದಮೇಲೆ ಆ ದೀಪದಿಂದ ಕತ್ತಲೆ ನಾಶವಾಗಿ ಮನೆ ಒಳಗಿನ ಪದಾರ್ಥದ ಜ್ಞಾನ ಬರುವಂತೆ. ಮನೆ ಒಳಗಿನ ಪದಾರ್ಥಗಳು ಅಂದರೆ ಗುಣರೂಪ ಕ್ರಿಯೆಗಳ ತೋರುವನು. ದೇವರಲ್ಲಿರುವ ಗುಣ, ಅವನ ಅನೇಕ ರೂಪ, ಅವನು ಮಾಡುವ ಕೆಲಸ, ಸೃಷ್ಟಿ ಮುಂತಾದ ಕೆಲಸ ಎಲ್ಲವನ್ನು ಕೂಡ ತೋರುವನು. ಅವರವರ ಅಜ್ಞಾನವನ್ನು ಪರಿಹಾರ ಮಾಡಿ ಅವರವರ ಭಕ್ತಿ ಎಂಬ ಎಣ್ಣೆ, ಜ್ಞಾನವೆಂಬ ಬತ್ತಿ ಎಷ್ಟಿದೆಯೋ ಅಷ್ಟು ಅದಕ್ಕೆ ತಕ್ಕಂತೆ ಅದರ ಜ್ಞಾನ ಉಂಟು ಮಾಡ್ತಾನೆ ಅಂತ ಹೀಗೆ ಒಳ್ಳೆಯ ದೃಷ್ಟಾಂತ ಕೊಟ್ಟು ದಾಸರು ಇಲ್ಲಿ ಸಮರ್ಥನೆ ಮಾಡಿದ್ದಾರೆ.
ಯಾವುದರ ಹೋಲಿಕೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ ನೋಡಿಬಿಟ್ರೆ ನಮಗೆ ಈ ಪದ್ಯ ಪೂರ್ಣವಾದಂಗೆ ಲೆಕ್ಕ. ದೀಪದ ಜಾಗದಲ್ಲಿ ಪರಮಾತ್ಮ ಇದ್ದಾನೆ, ಎಣ್ಣೆಯ ಜಾಗದಲ್ಲಿ ಭಕ್ತಿ ಇದೆ, ಬತ್ತಿಯ ಜಾಗದಲ್ಲಿ ಜ್ಞಾನ ಇದೆ, ಕತ್ತಲೆಯ ಜಾಗದಲ್ಲಿ ಅಜ್ಞಾನ ಇದೆ, ಮನೆ ಒಳಗಿನ ಪದಾರ್ಥದ ಜಾಗದಲ್ಲಿ ಇಲ್ಲಿ ಯಾವುದಿದೆ ಅಂದರೆ ದೇವರ ಗುಣಜ್ಞಾನ ಮುಂತಾದವುಗಳಿದೆ. ಹೀಗೆ ದೇವರ ಕಾರುಣ್ಯ ಅಂತ, ಹೀಗೆ ದೇವರನ್ನು ಒಲಿಸಿಕೊಳ್ಳುವ ಉಪಾಯವನ್ನು ದಾಸರು ನಿರೂಪಣೆ ಮಾಡಿ, ಇನ್ನೂ ಕೂಡ ಇಷ್ಟೇ ಚಿಂತನೆ ಸಾಲಲ್ಲ, ಇನ್ನೂ ಹೆಚ್ಚಿನ ದೇವರ ಮಹಿಮೆ ಚಿಂತನೆ ಮಾಡಬೇಕು ಅಂತಾರೆ. ಅದು ಏನು, ಆ ಮಹಿಮೆಯ ಸ್ವಭಾವ ಏನು, ನಾವು ಅದನ್ನೆಲ್ಲ ಮತ್ತೆ ಗಮನಿಸಬೇಕು. ಇಲ್ಲಿ ಒಂದೇ ಒಂದು ಗಮನಿಸಬೇಕಾದ ಅಂಶ ಏನು ಅಂದರೆ, ದೇವರು ಹೇಳೋದಿಷ್ಟೇ, ನಾವು ದೇವರಿಗೆ ಜಾಗನೇ ಕೊಡಲಿಲ್ಲ, ದೇವರು ನಮ್ಮನ್ನು ಉದ್ಧಾರ ಮಾಡಲಿ ಅಂದರೆ ಮಾಡೋಲ್ಲ. ಸ್ವಲ್ಪ ದೇವರಿಗೆ ಜಾಗ ಕೊಟ್ಟೆವು, ಮನೆ ದೊಡ್ಡದಿರುತ್ತೆ, ದೇವ್ರ ಮನೆಯೇ ಇರೋದಿಲ್ಲ. ಕನಿಷ್ಠ ಪಕ್ಷ ಚಿಕ್ಕದಾಗಿ ದೇವರ ಮನೆ ಕೊಟ್ಟರು ಕೂಡ, ಮನಸ್ಸು ಪುಟ್ಟ ಮನೆ, ಮನಸ್ಸಿನ ಒಳಗೆ ದೇವರಿಗೆ ಜಾಗ ಕೊಟ್ಟರು ಕೂಡ ದೇವರು ನಮ್ಮ ಇಡೀ ಜೀವನ ಆವರಿಸಿ ನಮ್ಮ ರಕ್ಷಣೆ ಮಾಡುತ್ತಾನೆ ಅಂತ ಈ ಪದ್ಯದ ಅಭಿಪ್ರಾಯ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಹರಯೇ ನಮಃ.